ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬ್ರಹ್ಮದೇವರು ಕರ್ದಮ ಋಷಿಗಳನ್ನು ಉದ್ದೇಶಿಸಿ ಈ ರೀತಿ ಮಾತನಾಡ್ತಿದ್ದಾರೆ. ಸಾಕ್ಷಾತ್ ಭಗವಂತ ಕಪಿಲನ ರೂಪದಲ್ಲಿ ಕರ್ದಮ ಮುನಿಯ ಪತ್ನಿ ದೇವಹೂತಿಯ ಗರ್ಭವನ್ನು ಈಗ ಪ್ರವೇಶ ಮಾಡಿದ್ದಾನೆ. ದೇವಹೂತಿಯ ಗರ್ಭದಲ್ಲಿರುವಂತಹ ಕಪಿಲ ಮುನಿಗೆ ಬ್ರಹ್ಮದೇವರು ಪ್ರಾರ್ಥನೆಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಆಗ ಈ ಮಾತುಗಳನ್ನು ಅವರ ತಂದೆ, ಕಪಿಲ ಮುನಿಯ ತಂದೆ ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಿರೋದು. ಅಯಂ ಸಿದ್ಧಗಣಾಧೀಶಃ. ದೇವಹೂತಿಯ ಗರ್ಭದಲ್ಲಿ ಹುಟ್ಟುವಂತಹ ಕಪಿಲನು ಯಾರು ಅಂದರೆ ಆತ ಸಾಧಾರಣನಲ್ಲ. ಅವನ ಲೀಲೆ, ಅವತರಣದ ಉದ್ದೇಶ ಆ ಎಲ್ಲವನ್ನು ನಾವು ಈ ಶ್ಲೋಕದಲ್ಲಿ ನೋಡಬಹುದು. ಕಪಿಲ ಮುನಿ ಯಾರು? ಆತ ಅಯಂ ಸಿದ್ಧಗಣ ಅಧೀಶಃ. ಸಿದ್ಧಗಣ, ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೇವೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರು ಸಿದ್ಧಿಗಾಗಿ ಪ್ರಯತ್ನವನ್ನು ಮಾಡ್ತಾರೆ. ಉಳಿದ ಜನರೆಲ್ಲ ಏನು ಮಾಡ್ತಾರೆ? ಅವರೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಕಾಮ್ಯ ಕರ್ಮಗಳಲ್ಲಿ ತೊಡಗುತ್ತಾರೆ. ಆಹಾರ, ನಿದ್ರಾ, ಭಯ, ಮೈಥುನ ಇತ್ಯಾದಿ ಪ್ರಾಣಿಗಳ ಈ ಒಂದು ಬೇಸಿಕ್ ಆ್ಯಕ್ಟಿವಿಟೀಸ್, ಗ್ರಾಸ್ ಆ್ಯಕ್ಟಿವಿಟೀಸ್ ಅದರಲ್ಲೇ ತೊಡಗಿರ್ತಾರೆ. ಎಷ್ಟೋ ಸಾವಿರಾರು ಮಂದಿಯಲ್ಲಿ ಒಬ್ಬರು ಸಿದ್ಧಿಗಾಗಿ ಪ್ರಯತ್ನವನ್ನು ಮಾಡ್ತಾರೆ. ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸರಿ, ಪ್ರಯತ್ನ ಮಾಡಿದವರು ಎಲ್ಲರೂ ಕೂಡ ಸಫಲರಾಗ್ತಾರಾ? ಇಲ್ಲ, ಅದು ಸುಲಭ ಅಲ್ಲ. ಹಲವಾರು ಜನ ನಾವೇನು ಹೇಳ್ತೇವೆ, ಆರಂಭ ಶೂರರು. ಆರಂಭ ಶೂರ ಅಂದರೆ ಬಿಗಿನಿಂಗ್, ಸ್ಟಾರ್ಟಿಂಗ್ನಲ್ಲಿ ಮಾಡ್ತೇನೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಎಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಆದರೆ ಕ್ರಮೇಣವಾಗಿ ಕಾಲ ಗತಿಸುವ ಕ್ರಮೇಣವಾಗಿ ಎಲ್ಲ ತಮ್ಮ ಸಿದ್ಧಿಯ, ತಮ್ಮ ಸಾಧನೆಗಳ ಒಂದು ಗತಿಯನ್ನು ಅವರು ನಿಲ್ಲಿಸಿಬಿಡ್ತಾರೆ ಅಥವಾ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಇದು ತಪಸ್ಸಿನ ಹಾದಿ. ನಾವು ಎಷ್ಟೋ ನಮ್ಮ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳನ್ನ ಬಿಡಬೇಕಾಗತ್ತೆ. ಎಲ್ಲರೂ ಅದಕ್ಕೆ ಸಿದ್ಧ ಇರೋದಿಲ್ಲ. ಪ್ರಾರಂಭದಲ್ಲಿ ಮನಸ್ಸು ಮಾಡಿರ್ತಾರೆ, ಆದರೆ ಏನು ಮಾಡೋದು? ಅದರ ಮೇಲೆ ನಿಲ್ಲಲಿಕ್ಕೆ ಬೇಕಾದಂತಹ ದೃಢತೆ, ಡಿಟರ್ಮಿನೇಷನ್, ದೃಢ ಸಂಕಲ್ಪ ಎಲ್ಲರಲ್ಲೂ ಇರೋದಿಲ್ಲ. ಹಾಗಾಗಿ ಎಷ್ಟೋ ಜನ ಸಿದ್ಧಿಯನ್ನು ಗಳಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅವರು ಪರಿಪೂರ್ಣತೆಯ ಹಂತವನ್ನು ತಲುಪೋದಿಲ್ಲ. ಅಂಥ ಎಷ್ಟೋ ಸಾವಿರಾರು ಮಂದಿಗಳಲ್ಲಿ ಯಾರೋ ಒಬ್ಬರು ಆ ಪರಿಪೂರ್ಣತೆಯ ಹಂತವನ್ನು ತಲುಪುತ್ತಾರೆ, ಸಿದ್ಧಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಒಬ್ಬ ಸಿದ್ಧ ಪುರುಷ, ಸಿದ್ಧಿಯನ್ನು ಪಡೆದವನು ಅಂದರೆ ಸಾಧಾರಣ ವ್ಯಕ್ತಿ ಅಲ್ಲ. ಅಂತಹ ಸಿದ್ಧ ಪುರುಷರ ಅಧೀಶ,
ಸಿದ್ಧಗಣ ಅಧೀಶಃ ಅಯಂ ಸಿದ್ಧಗಣಾಧೀಶಃ. ನಿನ್ನ ಮಗ ಕಪಿಲನು ಸಿದ್ಧಗಣ, ಹಲವಾರು ಋಷಿಗಳು ಸಿದ್ಧಿಯನ್ನು ಪಡ್ಕೊಂಡವರಲ್ಲಿ ಅವರ ಅಧೀಶನಾಗಿ, ಅವರ ಅಧ್ಯಕ್ಷನಾಗಿ ಆತ ಇರ್ತಾನೆ. ಸಿದ್ಧಗಣ ಅಧೀಶಃ ಸಾಂಖ್ಯಾಚಾರ್ಯೈ ಸುಸಮ್ಮತಃ. ಸಾಂಖ್ಯ ಆಚಾರ್ಯೈ, ಯಾರು ಸಾಂಖ್ಯ ಫಿಲಾಸಫಿ ಅಂತ ಹೇಳ್ತೇವೆ. ಸಾಂಖ್ಯ ತತ್ವಜ್ಞಾನ ಅಥವಾ ಸಾಂಖ್ಯ ಸಿದ್ಧಾಂತ ಏನು ಅಂದರೆ, ನಾವಿದಕ್ಕೆ ಇಂಗ್ಲೀಷ್ನಲ್ಲಿ ಅನಲಿಟಿಕಲ್ ಸ್ಟಡಿ. ಅನಲಿಟಿಕಲ್ ಸ್ಟಡಿ ಅಂದರೆ ಏನು, ಡೀಪಾಗಿ ಹೋಗೋದು, ಅದರ ಒಂದು ಎಲ್ಲ ರೂಪುರೇಷೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಈಗ ನಾವು ಅನಲಿಟಿಕಲ್ ಸ್ಟಡಿ ಅಂತೇವೆ. ಒಂದು ಕಟ್ಟಡವನ್ನು ನಾವು ನೋಡಿದಾಗ ತುಂಬ ಕಟ್ಟಡ ಚೆನ್ನಾಗಿದೆ, ಗೋಡೆ ನೆಲ ಎಲ್ಲ ನಮಗೆ ಕಾಣಿಸುತ್ತೆ, ಬಾಗಿಲು ಕಿಟಕಿ ಎಲ್ಲ. ಅದೇ ಒಬ್ಬ ಆ ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಒಬ್ಬ ಇಂಜಿನಿಯರ್ ಇರ್ಬೋದು, ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ, ಅವರು ನೋಡುವಂತಹ ದೃಷ್ಟಿ ಬೇರೆಯದ್ದೇ ಇರುತ್ತೆ. ಈ ಕಟ್ಟಡ ಹೇಗೆ ನಿಂತಿದೆ, ಇಲ್ಲಿ ಎಲ್ಲ ಪಿಲ್ಲರ್ಸ್ ಎಲ್ಲಿದೆ, ಕಾಲಮ್ ಎಲ್ಲಿದೆ, ಯಾವ ರೀತಿ ನಿಂತಿದೆ, ಇದನ್ನೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ, ಸ್ಟಡಿ ಮಾಡಲಿಕ್ಕೆ ಅವ್ರಿಗೆ ಆಗುತ್ತೆ. ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಆಗೋದಿಲ್ಲ. ಹಾಗೆ ಈ ಭೌತಿಕ ಜಗತ್ತು ಏನು, ಈ ಮನುಷ್ಯ ದೇಹ ಹೇಗೆ ಮಾಡಲ್ಪಟ್ಟದ್ದು, ಇವೆಲ್ಲವನ್ನೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು. ಇದಕ್ಕೆ ಈ ಒಂದು ಜ್ಞಾನಕ್ಕೆ ನಾವು ಸಾಂಖ್ಯ ಅಂತ ಹೇಳ್ತೇವೆ, ಅನಲಿಟಿಕಲ್ ಸ್ಟಡಿ. ಸಾಂಖ್ಯ ಆಚಾರ್ಯೈ ಸುಸಮ್ಮತಃ ಅಂತ ಹಲವಾರು ಸಾಂಖ್ಯ ಪದ್ಧತಿ, ಸಾಂಖ್ಯ ಯೋಗವನ್ನು ತಿಳಿದಿರುವಂತಹ ಆಚಾರ್ಯರಲ್ಲಿ, ಅಂತಹ ಆಚಾರ್ಯರು ಅವರು ಕಪಿಲ ಮುನಿಗಳನ್ನು ಅನುಮೋದಿಸ್ತಾರೆ. ದೇ ವಿಲ್ ಅಕ್ಸೆಪ್ಟ್ ಹಿಮ್, ಅಥವಾ ಸಮ್ಮತಿಸುವರು. ಅವರು ಕಪಿಲ ಮುನಿಗಳನ್ನು ಸರಿ ಅಂತ ಒಪ್ಕೊಳ್ತಾರೆ. ಯಾಕಂದರೆ ಅದು ಸಾಮಾನ್ಯ ಅಲ್ಲ. ಹಲವಾರು ಸಾಂಖ್ಯರು ಆಚಾರ್ಯ ಸುಸಮ್ಮತಃ ಲೋಕೆ ಕಪಿಲ ಇತಿ ಆಖ್ಯಾಂ. ಈ ಭೌತಿಕ ಜಗತ್ತಿನಲ್ಲಿ ಕಪಿಲ ಎಂಬ ಹೆಸರಿನಿಂದ ಈತ ಪ್ರಸಿದ್ಧನಾಗ್ತಾನೆ. ಗಂತಾತೆ ಕೀರ್ತಿವರ್ಧನ. ಈ ರೀತಿ ಆತ ನಿನ್ನ ಅಂದರೆ ಕರ್ದಮ ಮುನಿಗಳನ್ನು ಉದ್ದೇಶಿಸಿ ಹೇಳ್ತಿರೋದು ಬ್ರಹ್ಮದೇವರು, ನಿನ್ನ ಮತ್ತು ನಿನ್ನ ಹೆಂಡತಿ ದೇವಹೂತಿಯ ಕೀರ್ತಿಯನ್ನು ಈತ ವೃದ್ಧಿಗೊಳಿಸ್ತಾನೆ, ಪಸರಿಸ್ತಾನೆ. ನಿನ್ನ ಮಗನು ದೋಷ ಮುಕ್ತಾತ್ಮರಿಗೆ ಮುಖ್ಯಸ್ಥನಾಗುವನು. ನಿಜವಾದ ಜ್ಞಾನವನ್ನು ಪ್ರಸಾರ ಮಾಡುವವರಲ್ಲಿ ಪ್ರವೀಣರಾದ ಆಚಾರ್ಯರು ಅವನನ್ನು ಅನುಮೋದಿಸುವರು ಮತ್ತು ಲೋಕದಲ್ಲಿ ಅವನು ಕಪಿಲ ಎಂಬ ಹೆಸರಿನಿಂದ ಪ್ರಖ್ಯಾತನಾಗುವನು. ದೇವಹೂತಿಯ ಮಗನಾಗಿದ್ದು ನಿನ್ನ ಕೀರ್ತಿಯನ್ನು ವೃದ್ಧಿಗೊಳಿಸುವನು. ನಾವೆಲ್ಲರಿಗೂ ಕೂಡ ಒಂದು ಬಗೆಯ ಕುತೂಹಲ ಎಲ್ಲರಲ್ಲೂ ಸಾಮಾನ್ಯ. ಯಾವುದು ಅಂದರೆ, ನಾನು ಎಲ್ಲಿಂದ ಬಂದದ್ದು, ನನ್ನ ಮೂಲ ಏನು, ಇದನ್ನು ತಿಳ್ಕೊಳ್ಳಿಕ್ಕೆ, ಅದನ್ನು ನೋಡಲಿಕ್ಕೆ, ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲ ಇರುತ್ತೆ. ಒಮ್ಮೆ ನಾನು ಸಣ್ಣ ಬಾಲಕ ಇದ್ದಾಗ ನಮ್ಮ ತಾಯಿ ಜೊತೆ ಒಂದೆಲ್ಲೋ ಆಟೋನಲ್ಲಿ ಹೋಗ್ತಾ ಇದ್ವಿ. ಆಗ ಅವರು ತೋರಿಸ್ತಾರೆ, ಒಂದು ಹಾಸ್ಪಿಟಲ್, ಆಸ್ಪತ್ರೆ ಮುಂದೆ ಹೋಗಿತ್ತು. ಆಗ ನನ್ನ ತಂಗಿಯನ್ನು ಉದ್ದೇಶಿಸಿ ಹೇಳೋದು, ನೀನು ಹುಟ್ಟಿದ್ದು ಇಲ್ಲೇ ಅಂತ, ಇದೇ ಹಾಸ್ಪಿಟಲ್ನಲ್ಲಿ. ಆಗ ನನಗೆ ಕುತೂಹಲ, ಹಾಗಾದ್ರೆ ನಾನು ಹುಟ್ಟಿದ್ದೆಲ್ಲಿ, ಯಾವ ಹಾಸ್ಪಿಟಲ್ನಲ್ಲಿ, ಅದನ್ನು ನೋಡಬೇಕು. ನಮಗೆ ಕುತೂಹಲ ಇರುತ್ತೆ. ಇನ್ನು ಎಷ್ಟೋ ವಿದ್ಯಾರ್ಥಿಗಳಲ್ಲಿ ನೋಡ್ತೇವೆ, ತಂದೆ ತಾಯಿಯಲ್ಲೂ ಹಳ್ಳಿಯಿಂದ ಬಂದಿರ್ತಾರೆ,
ಎಲ್ಲ ಪಟ್ಟಣಗಳಲ್ಲಿ ನಗರಗಳಲ್ಲಿ ಬಂದು ವಾಸ ಮಾಡ್ತಾ ಅಲ್ಲೇ ಕೆಲಸ ಮಾಡಿಕೊಂಡಿರ್ತಾರೆ. ಮಕ್ಕಳಿಗೆ ಹೇಳ್ತಾರೆ, ನಮ್ಮೂರು ಇಂತಹದ್ದು. ಆಗ ಮಕ್ಕಳಲ್ಲಿ ಬಹಳ ಕುತೂಹಲ, ಆ ಊರಿಗೆ ಹೋಗಬೇಕು, ನಾನು ಹುಟ್ಟಿದ ಜಾಗ ನೋಡಬೇಕು, ಇವೆಲ್ಲವೂ ಕೂಡ ಇದು ಸಾಮಾನ್ಯ. ಅದೇ ರೀತಿ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ, ತತ್ವಶಾಸ್ತ್ರಜ್ಞರಿಗೆ ಈ ಭೌತಿಕ ಜಗತ್ತು ಸೃಷ್ಟಿಯಾದದ್ದು ಹೇಗೆ, ಇದರ ಮೂಲ ಏನು, ಈ ಜಗತ್ತು ಎಲ್ಲಿಂದ ಬಂದಿದ್ದು, ಹೇಗೆ ಸೃಷ್ಟಿಯಾಯಿತು, ವಿಜ್ಞಾನಿಗಳಿಗೆ ಈ ವಿಷಯದ ಮೇಲೆ ಬಹಳಷ್ಟು ಕುತೂಹಲ ಇದೆ. ನೂರಾರು ಸಾವಿರಾರು ವರ್ಷಗಳಿಂದ ಇದರ ಮೇಲೆ ಸಂಶೋಧನೆಗಳು ನಡೀತಾ ಇದೆ. ಹಲವಾರು ವಿಜ್ಞಾನಿಗಳು ಬೇರೆ ಬೇರೆ ತಮ್ಮ ಸಿದ್ಧಾಂತಗಳನ್ನು ಈ ವಿಷಯದಲ್ಲಿ ಮಂಡಿಸಿದ್ದಾರೆ. ಬಿಗ್ ಬ್ಯಾಂಗ್ ಥಿಯರಿ, ಡಾರ್ವಿನ್ಸ್ ಥಿಯರಿ, ಎಲ್ಲ ನಾವು ಶಾಲೆಗಳಲ್ಲಿ ಓದಿದ್ದೇವೆ, ಪಠ್ಯಪುಸ್ತಕಗಳಲ್ಲಿ. ಬೇರೆ ಬೇರೆ ವಿಜ್ಞಾನಿಗಳು ಬಂದು ಅವರವರ ಸಿದ್ಧಾಂತಗಳನ್ನು ಹೇಳ್ತಾ ಹೋಗ್ತಾರೆ. ಹೊಸ ಸಿದ್ಧಾಂತ ಅಂತ, ಹಳೆಯ ಸಿದ್ಧಾಂತಗಳನ್ನೆಲ್ಲ ಅದು ತಪ್ಪು, ನಾನು ಹೇಳೋದು ಈಗ ಸರಿ ಅಂತ ಒಬ್ಬ ವಿಜ್ಞಾನಿ ಬಂದು ಹೇಳ್ತಾನೆ. 10-20 ವರ್ಷಗಳಾದ ನಂತರ ಇನ್ನೊಬ್ಬ ಬಂದು ಇಲ್ಲ ಅದೆಲ್ಲ ಸರಿ ಇಲ್ಲ, ಈಗ ನಾನು ಹೇಳೋದು ಸರಿ ಇದೆ ಅಂತ. ಹೀಗೆ ನೂರಾರು ಸಾವಿರಾರು ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಆದರೆ ನಾವು ಇದು ಯಾವುದನ್ನು ಒಪ್ಪೋದಿಲ್ಲ. ಆ ಎಲ್ಲ ಸಿದ್ಧಾಂತಗಳು ಕೂಡ ಯಾವ ಸಿದ್ಧಾಂತ ಭಗವಂತನ ಅಸ್ತಿತ್ವವನ್ನು ಒಳಗೊಂಡಿರೋದಿಲ್ಲ, ಅಂತಹ ಸಿದ್ಧಾಂತವನ್ನು ನಾವು ಒಪ್ಪೋದಿಲ್ಲ. ಯಾರು ಶಾಸ್ತ್ರಗಳನ್ನು ಅಥವಾ ಏನು ನಾವು ಆಸ್ತಿಕರು, ಶಾಸ್ತ್ರಗಳು ಏನು ಹೇಳುತ್ತೆ ಅದನ್ನು ನಾವು ಒಪ್ಪುವಂತಹವರು, ನಾವು ಭಗವಂತನ ಅಸ್ತಿತ್ವವನ್ನು ಯಾವ ಸಿದ್ಧಾಂತ ಒಪ್ಪೋದಿಲ್ಲ ಅದನ್ನು ನಾವು ಕೂಡ ಸಮ್ಮತಿಸೋದಿಲ್ಲ. ಯಾಕೆಂದರೆ ಶಾಸ್ತ್ರ ಏನು ಹೇಳುತ್ತೆ, ಸ ಐಕ್ಷತ ಸ ಇಮಾನ್ ಲೋಕಾನ್ ಅಸೃಜತ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಬರೀ ಅವನ ದೃಷ್ಟಿಯ ಮೂಲಕ ಎಲ್ಲ ಜೀವಿಗಳನ್ನು, ಈ ಭೌತಿಕ ಪ್ರಕೃತಿ ಅಥವಾ ಪ್ರಧಾನ ಜೀವಿಗಳನ್ನು ಅಲ್ಲಿ ಇಟ್ಟು ಎಲ್ಲ ಬಗೆಯ ಸೃಷ್ಟಿಗಳಿಗೆ ಆತ ಮೂಲ ಕಾರಣಕರ್ತ. ಈ ಎಲ್ಲ ವಿಷಯವನ್ನು ನಾವು ಭಾಗವತದಲ್ಲಿ ಓದ್ತೇವೆ. ಹಾಗಾಗಿ ನಾವು ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ಪ್ರಭುಪಾದರು ಈ ಸಾಂಖ್ಯ ಯೋಗದ ವಿಷಯ ಬಂದಾಗ ಪ್ರತಿ ಬಾರಿ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಅದೇನು ಅಂದರೆ, ಹೌದು ಸಾಂಖ್ಯ ಅಥವಾ ಸಾಂಖ್ಯ ಫಿಲಾಸಫಿ ತತ್ವಜ್ಞಾನ ದೇವಹೂತಿಯ ಪುತ್ರ ಕಪಿಲನು ನೀಡಿದಂತಹ ಸಾಂಖ್ಯ ಅಂತ. ಯಾಕೆ ಅಂದರೆ ಹೊರಗಿನ ಪ್ರಪಂಚದಲ್ಲಿ ಇನ್ನೊಬ್ಬ ಋಷಿ, ಅವರ ಹೆಸರು ಕೂಡ ಕಪಿಲ, ಸಾಂಖ್ಯದ ಮೇಲೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆದರೆ ಅದು ಸಂಪೂರ್ಣವಾಗಿ ಏನು ಈ ಭೌತಿಕ ಜಗತ್ತಿನ ಏನು ಎಲಿಮೆಂಟ್ಸ್ ಅಥವಾ ಕೆಮಿಕಲ್ಸ್ ಅಥವಾ ರಾಸಾಯನ ವಸ್ತುಗಳು ಇದರ ಒಂದು ಮಿಶ್ರಣದಿಂದ ಉದ್ಭವ ಆಗಿದ್ದು, ಇಂತಹ ಒಂದು ಸಿದ್ಧಾಂತವನ್ನು ಅವರು ಮಂಡಿಸ್ತಾರೆ. ಅದು ಸರಿ ಅಲ್ಲ. ಯಾರು ಭಾಗವತವನ್ನು ಯಾರು ಅನುಸರಿಸ್ತಾರೆ ಆ ಒಂದು ಸಿದ್ಧಾಂತವನ್ನು ಒಪ್ಪೋದಿಲ್ಲ. ಅಲ್ಲಿ ಏನು ನಾಸ್ತಿಕವಾದ ಅಂದರೆ ಭಗವಂತನ ಅಸ್ತಿತ್ವವನ್ನು ಒಪ್ಪೋದಿಲ್ಲ ಅಥವಾ ಆತ್ಮದ ಅಸ್ತಿತ್ವವನ್ನು ಒಪ್ಪೋದಿಲ್ಲ. ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಏನೋ ಕೆಲವು ರಾಸಾಯನಿಕ ಪದಾರ್ಥಗಳ ಒಂದು ಮಿಶ್ರಣ ಆಗಿ ಎಲ್ಲವೂ ಸೃಷ್ಟಿಯಾಗ್ಬಿಡ್ತು ಅಂತ. ಪ್ರಭುಪಾದರು ಅವರು ಕೊಟ್ಟಿರುವಂತಹ ಏನು ಟೀಚಿಂಗ್ಸ್, ಅದರಲ್ಲಿ ಒಂದು ಪುಸ್ತಕ ಮಾಡಿದ್ದಾರೆ, ಲೈಫ್ ಕಮ್ಸ್ ಫ್ರಮ್ ಲೈಫ್, ಜೀವದ ಮೂಲ ಜೀವ. ಒಂದು ಉದಾಹರಣೆ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಬೋದು. ಪ್ರಭುಪಾದರು ನೀಡಿದ್ದು ಯಾವುದು ಅಂದರೆ, ಒಂದು ನಿಂಬೆ ಹಣ್ಣಿನ ಗಿಡ, ಲೆಮನ್ ಟ್ರೀ. ಒಂದು ನಿಂಬೆ ಹಣ್ಣು ಆ ಒಂದು ಗಿಡ ಇದೆ. ಆ ಒಂದು ಗಿಡದ ಮೂಲಕ ಎಷ್ಟೋ ದೊಡ್ಡ ಪ್ರಮಾಣದ ಏನು ನಿಂಬೆ ರಸ ಅಥವಾ ಇಂಗ್ಲೀಷ್ ನಾವು ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳ್ತೇವೆ, ಆ ಒಂದು ರಾಸಾಯನಿಕ ಪದಾರ್ಥವನ್ನು ಆ ಒಂದು ಗಿಡ
ಗಿಡ ಅಂದರೆ ಒಂದು ಜೀವ, ಅದು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ನಾವು ಬರೀ ಆ ನಿಂಬೆ ರಸ ಅಥವಾ ಸಿಟ್ರಿಕ್ ಆ್ಯಸಿಡ್ ಅದನ್ನು ತಗೊಂಡು ಏನೇನೋ ಹಾಕಿ ನಾವು ಮಿಶ್ರಣ ಮಾಡಿದ್ರೆ ಒಂದು ನಿಂಬೆ ಹಣ್ಣಿನ ಗಿಡವನ್ನು ನಮಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಲೈಫ್ ಕಮ್ಸ್ ಫ್ರಮ್ ಲೈಫ್, ಮತ್ತು ಮ್ಯಾಟರ್ ಆಲ್ಸೋ ಕಮ್ಸ್ ಫ್ರಮ್ ಲೈಫ್. ಒಂದು ಜೀವಿ ಇರ್ಬೋದು, ಒಂದು ಜಡ ವಸ್ತು ಇರ್ಬೋದು, ಎರಡಕ್ಕೂ ಕೂಡ ಮೂಲ ಒಂದು ಜೀವಿ. ಆದರೆ ಒಂದು ಜೀವಿಗೆ ಮೂಲ ಜಡ ಅಲ್ಲ. ಇದು ಭಾಗವತದ ಸಿದ್ಧಾಂತ. ಇದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗಬೇಕು. ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದರಲ್ಲಿ ನೋಡಿ, ಈ ಭೌತಿಕ ಜಗತ್ತಿನಲ್ಲೂ ಮನುಷ್ಯರು ಕೂಡ ಏನೆನ್ನೋ ನಾವು ಸೃಷ್ಟಿ ಮಾಡ್ತೇವೆ. ಹಲವಾರು ಇನ್ವೆನ್ಷನ್, ಡಿಸ್ಕವರಿ ಈ ರೀತಿಯೆಲ್ಲ ನಾವು ಮಾತನಾಡ್ತೇವೆ. ಅವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಡಿಸಿಷನ್ ಅಥವಾ ನಿರ್ಧಾರ ಅದರಲ್ಲಿ ಒಳಗೊಂಡಿರುತ್ತೆ. ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಮೈಕ್ ಇದೆ ಇಲ್ಲಿ. ಈ ಮೈಕ್ನಲ್ಲಿ ಎಲ್ಲಿ ಹಿಡ್ಕೊಳ್ಳಿಕ್ಕೆ ಏನು ಜಾಗ ಇರಬೇಕು, ಅದಕ್ಕೆ ಬ್ಯಾಟ್ರಿ ಎಲ್ಲಿ ಹಾಕಬೇಕು, ಅದು ಆನ್ ಆಫ್ ಮಾಡಲಿಕ್ಕೆ ಸ್ವಿಚ್ ಎಲ್ಲಿರಬೇಕು, ಒಬ್ಬ ವ್ಯಕ್ತಿ ಇದನ್ನು ನಿರ್ಧಾರ ಮಾಡಿರ್ತಾನೆ. ಹೌದೋ ಇಲ್ಲವೋ? ಅದು ಹೇಗೋ ಅಲ್ಲಿ ಬಂದುಬಿಡ್ತು, ಅದು ಹಿಂದೆ ಹೋಯಿತು, ಇಲ್ಲಿ ಮುಂದೆ ಬಂತು, ಇಲ್ಲ. ಎಲ್ಲವನ್ನೂ ಕೂಡ ಈ ಸ್ಥಳದಲ್ಲಿ, ಈ ಜಾಗದಲ್ಲಿ ಇದೆಲ್ಲೂ ಇರಬೇಕು. ಇದರ ಮ್ಯಾನುಫ್ಯಾಕ್ಚರರ್, ಇದನ್ನು ನಿರ್ಮಾಣ ಮಾಡಿದಂತಹ ತಂತ್ರಜ್ಞಾನವನ್ನು ಅಂಥ ವ್ಯಕ್ತಿಗಳು ಇವೆಲ್ಲವನ್ನೂ ಕೂಡ ನಿರ್ಧಾರ ಮಾಡ್ತಾರೆ, ಟೇಕ್ಸ್ ಡಿಸಿಷನ್. ಈ ಮೈಕ್ ಸ್ಟ್ಯಾಂಡ್ ನೋಡಿ, ಇಲ್ಲಿ ಕಬ್ಬಿಣ ಇದೆ, ಇಲ್ಲಿ ಪ್ಲಾಸ್ಟಿಕ್ ಇದೆ. ಯಾಕೆ ಇಲ್ಲಿ ಕಬ್ಬಿಣ ಇದೆ ಅಥವಾ ಸ್ಟೀಲ್ ಇದೆ, ಇಲ್ಲಿ ಪ್ಲಾಸ್ಟಿಕ್ ಇದೆ ಮುಂಭಾಗದಲ್ಲಿ? ಉಲ್ಟಾ ಇಂಟರ್ಚೇಂಜ್ ಮಾಡ್ಬೋದಿತ್ತಲ್ಲ. ಇಲ್ಲೇನೋ ಪ್ಲಾಸ್ಟಿಕ್ ಮಾಡಿ ಇಲ್ಲಿ ಸ್ಟೀಲ್ ಹಾಕಿದ್ರೆ ಏನಾಗುತ್ತೆ? ನಾವು ಉಪಯೋಗಿಸ್ಲಿಕ್ಕೆ ಸರಿಯಾಗಿ ಆಗೋದಿಲ್ಲ. ಮೈಕ್ ಇದರ ಒಳಗಡೆ ಹಾಕಬೇಕಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಎಲಿಮೆಂಟ್ ಬೇಕಾಗುತ್ತೆ. ಆದರೆ ಭದ್ರವಾಗಿ ನಿಂತ್ಕೊಳ್ಬೇಕಂದ್ರೆ ಇಲ್ಲಿ ಒಂದು ಸ್ಟೀಲ್ ರಾಡ್ ಬೇಕಾಗುತ್ತೆ. ಇವೆಲ್ಲವೂ ಕೂಡ ಅಂದರೆ ಒಬ್ಬ ವ್ಯಕ್ತಿ ತೆಗೆದುಕೊಂಡಿರುವಂತಹ ಒಂದು ಡಿಸಿಷನ್, ನಿರ್ಧಾರ, ಇದನ್ನು ನಿರ್ಮಾಣ ಹೇಗೆ ಮಾಡಬೇಕು ಅಂತ. ಬಲದೇವ ವಿದ್ಯಾಭೂಷಣ ನಮ್ಮ ಒಬ್ಬ ಆಚಾರ್ಯರು ಅವರು ಒಂದು ರೀತಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಹಸು ಇದೆ, ಅದಕ್ಕೆ ಹುಲ್ಲನ್ನು ಹಾಕಿ, ಹುಲ್ಲನ್ನು ತಿನ್ನಿಸಿ ಹಾಲನ್ನು ಕೊಡುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಚೆನ್ನಾಗಿರೋ ಹಸಿರು ಫ್ರೆಶ್ ಗ್ರಾಸ್ ಹುಲ್ಲನ್ನು ತಿನ್ನಿಸಿದ್ರೆ ಚೆನ್ನಾಗಿರೋ ಹಾಲನ್ನು ಆ ಹಸು ಕೊಡುತ್ತೆ. ಸರಿ, ಅದೇ ಹುಲ್ಲನ್ನು ಇನ್ಯಾವುದೋ ಬೇರೆ ಪ್ರಾಣಿಗೆ ತಿನ್ನಿಸಿದ್ರೆ ಈ ರೀತಿ ನಿಮಗೆ ಸಿಗೋದಿಲ್ಲ. ಅಥವಾ ಅದೇ ಹುಲ್ಲನ್ನು ಒಂದು ಎತ್ತು ಅಥವಾ ಒಂದು ಗೂಳಿಗೆ ತಿನ್ನಿಸಿದ್ರೆ ನಿಮಗೆ ಹಾಲು ಸಿಗೋದಿಲ್ಲ. ಇದು ಒಂದು ನಿರ್ಧಾರ, ಇಟ್ಸ್ ಅ ಡಿಸಿಷನ್. ಯಾವ ಪ್ರಾಣಿಗೆ ಯಾವ ಆಹಾರವನ್ನು ಹಾಕಬೇಕು, ಅದು ಏನನ್ನು ಕೊಡುತ್ತೆ, ಯಾವ ರೀತಿ ಚಟುವಟಿಕೆಯಲ್ಲಿ ತೊಡಗುತ್ತೆ. ನೋಡಿ, ಒಂದು ದೇಹ ಅಂದರೂ ಕೂಡ 84 ಲಕ್ಷ ಜೀವರಾಶಿಗಳು, ಪ್ರತಿಯೊಂದು ಕೂಡ ಒಂದು ಯಂತ್ರ, ಒಂದು ಮಷೀನ್. ಪ್ರತಿಯೊಂದು ಯಂತ್ರವೂ ಕೂಡ ಯಾವ ರೀತಿ ಚಟುವಟಿಕೆಯಲ್ಲಿ ತೊಡಗಬೇಕು, ಅದರ ಆಹಾರ ಏನಾಗಿರಬೇಕು, ಅದರ ವಾಸಸ್ಥಾನ ಏನಾಗಿರಬೇಕು, ಇವೆಲ್ಲವೂ ಕೂಡ ಈ ದೇಹಗಳ ಕಾರಣಕರ್ತ, ದ ಕ್ರಿಯೇಟರ್, ಸೃಷ್ಟಿಕರ್ತ ಆ ನಿರ್ಧಾರವನ್ನು ಮಾಡಿದ್ದಾನೆ. ಈ ಪ್ರಾಣಿಗೆ ನೀವು ಹುಲ್ಲನ್ನು ಹಾಕಿದ್ರೆ ಹಾಲನ್ನು ಕೊಡುತ್ತೆ. ಈ ರೀತಿ ಆ ನಿರ್ಧಾರ ಮಾಡುವಂತಹ ವ್ಯಕ್ತಿಯ ಮೇಲೆ ನಮಗೆ ಆಸಕ್ತಿ ಹೆಚ್ಚು. ಭಾಗವತ ವಿಧಿಯನ್ನು ಅನುಸರಿಸೋರು ಅದರ ಡೀಟೇಲ್ಸ್, ಯಾವ ಕೆಮಿಕಲ್ಸ್ ಹಾಕಬೇಕು, ಏನು ಕಾಂಬಿನೇಷನ್ ಮಾಡಬೇಕು, ಅದೆಲ್ಲ ಇದೆ. ಅದಕ್ಕಿಂತ ಹೆಚ್ಚು ಒತ್ತು, ಹೆಚ್ಚು ಫೋಕಸ್, ಪ್ರಯಾರಿಟಿ, ಇಂಪಾರ್ಟೆನ್ಸ್ ನಾವು ಯಾವುದಕ್ಕೆ ಕೊಡ್ತೇವೆ ಅಂದರೆ, ಯಾವ ವ್ಯಕ್ತಿ ಈ ನಿರ್ಧಾರವನ್ನು ಮಾಡಿದ್ದಾನೆ, ಯಾರ ವ್ಯಕ್ತಿ ಅವನ ಬುದ್ಧಿಯ ಮೂಲಕ ಈ ಎಲ್ಲ ಡಿಸಿಷನ್ಸ್ ತಗೊಂಡಿದ್ದಾನೆ, ಅವನ ಮೇಲೆ ನಾವು ಹೆಚ್ಚು ನಮ್ಮ ಗಮನವನ್ನು ಕೇಂದ್ರೀಕರಿಸ್ತೇವೆ.
ಆದರೆ ಆಧುನಿಕ ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು ಆ ವ್ಯಕ್ತಿಯನ್ನು ಬದಿಗಿರಿಸಿ ಬರೀ ಡೀಟೇಲ್ಸ್, ಇಲ್ಲಿ ಪ್ಲಾಸ್ಟಿಕ್ ಇದೆ, ಇಲ್ಲಿ ಸ್ಟೀಲ್ ಇದೆ, ಇದು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದರ ಒಂದು ಡೀಟೇಲ್ಸ್ನಲ್ಲೇ ಮುಳುಗು ಹೋಗಿಬಿಡ್ತಾರೆ. ಈ ಒಂದು ಎಲಿಮೆಂಟ್, ಈ ರೀತಿ ಒಂದು ಸ್ಟೀಲ್ ಅಂದರೆ ಈ ರೀತಿ ಸ್ಟ್ರಾಂಗ್ ಇರಬೇಕು, ಈ ಒಂದು ರಾಸಾಯನಿಕ ಪದಾರ್ಥಕ್ಕೆ ಆ ಒಂದು ಗುಣಲಕ್ಷಣವನ್ನು ಕೊಟ್ಟಂತಹ ವ್ಯಕ್ತಿ ಯಾರು, ಅದರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ಈ ಮಾಹಿತಿ ಎಲ್ಲವೂ ಕೂಡ ನಮಗೆ ಭಾಗವತದಲ್ಲಿ ಸಿಗುತ್ತೆ. ವಿಶೇಷವಾಗಿ ಈ ಮುಂದಿನ 3-4 ಅಧ್ಯಾಯಗಳಲ್ಲಿ ನಾವು ಈ ಸಾಂಖ್ಯ ಯೋಗವನ್ನು ನೋಡ್ತೇವೆ. ಕಪಿಲ ಮುನಿ ಅವನ ತಾಯಿ ದೇವಹೂತಿಗೆ ಈ ಎಲ್ಲದರ ವಿಚಾರವನ್ನು ಬಹಳಷ್ಟು ವಿಸ್ತಾರವಾಗಿ ಹೇಳ್ತಾನೆ. ಅದನ್ನು ಇನ್ನು ಮುಂದೆ ನೋಡಲಿದ್ದೇವೆ. ಇಲ್ಲಿ ಕೊಟ್ಟಿರುವಂಥ ಇನ್ನೊಂದು ಏನು, ನಾವಾಗಲೇ ಹೇಳಿದಾಗೆ ಸಾಂಖ್ಯಾಚಾರ್ಯೈ ಸುಸಮ್ಮತಃ, ಅಪ್ರೂವ್ಡ್ ಬೈ ಗ್ರೇಟ್ ಆಚಾರ್ಯಸ್. ಅಪ್ರೂವಲ್ ಅಥವಾ ಅನುಮೋದನೆ ಇದು ಬಹಳ ಮುಖ್ಯ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಮಗೆ ಮನಸ್ಸಿಗೆ ಬಂದದ್ದು, ನನಗೆ ಇಷ್ಟ ಆದದ್ದು, ಈ ರೀತಿಯೆಲ್ಲ ಮಾಡೋದಲ್ಲ. ಇದೆಲ್ಲ ಏನು ಚೈಲ್ಡಿಶ್ ಅಥವಾ ಇಮ್ಮೆಚ್ಯೂರ್, ಏನು ಬಾಲಿಶ ಪ್ರವೃತ್ತಿ, ಮೂರ್ಖ ಜನರು ಈ ರೀತಿ ಮಾತನಾಡೋದು. ಆಧ್ಯಾತ್ಮಿಕ ಜೀವನ ಅಂದರೆ, ಸ್ಪಿರಿಚುವಲ್ ಲೈಫ್ ಅಂದರೆ ಇಟ್ ಈಸ್ ಸಮಥಿಂಗ್ ಸೀರಿಯಸ್ ಬಿಸ್ನೆಸ್. ಹಾಗಾಗಿ ದೊಡ್ಡ ದೊಡ್ಡ ಆಚಾರ್ಯರು ಅವರ ಒಂದು ನಿರ್ಧಾರ ಏನು, ಅವರ ಒಂದು ಎಕ್ಸ್ಪ್ಲನೇಷನ್, ಯಾವ ರೀತಿ ಅವರು ಇದನ್ನು ವ್ಯಾಖ್ಯಾನವನ್ನು ನೀಡ್ತಾರೆ, ಅದು ನಮಗೆ ಬಹಳ ಮುಖ್ಯ. ಇಲ್ಲಾದರೆ ಏನಾಗುತ್ತೆ, ನಾವು ನೋಡ್ತೇವೆ ಎಷ್ಟೋ ಜನ ರಾಜಕಾರಣಿಗಳಿರ್ತಾರೆ, ಪೊಲಿಟಿಷಿಯನ್ಸ್, ಅವ್ರ ಹಿಂದೆ ಎಷ್ಟೋ ಜನ ಇರ್ತಾರೆ, ಅವರ ಒಂದು ಸಹಚರರು. ಅವ್ರು ಎಲ್ಲಿ ಹೋದರೂ ಕೂಡ ಏನು ಜೈಕಾರ ಹಾಕ್ಕೊಂಡು ಇವರೇ ದೇವರು ಅನ್ನೋ ರೀತಿ ಸಾಕಷ್ಟು ಜನ ಹೇಳ್ತಿರ್ತಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ಇದು ನಡೆಯೋದಿಲ್ಲ. ಇದಕ್ಕೆ ಭಾಗವತದಲ್ಲಿ ಏನು ಹೇಳ್ತಾರೆ ಅಂದರೆ, ಶ್ರವಿಟ್ ವರಾಹೋಷ್ಟ್ರಖರೈಹಿ ಸಂಸ್ತುತ ಪುರುಷ ಪಶು ನಯತ್ ಕರ್ಣ ಪಥೋಪೇತೋ ಜಾತು ನಾಮ ಗದಾಗ್ರಜ. ಯಾವ ಒಂದು ಪ್ರಾಣಿ ಅಂತಹುದೇ ಇನ್ನೊಂದು ದೊಡ್ಡ ಪ್ರಾಣಿಯನ್ನು ಇಟ್ ವಿಲ್ ಗ್ಲೋರಿಫೈ, ಇಲೋಜೈಸ್. ಶ್ವ ವಿಡ್ವರಾಹ ಖರ ಉಷ್ಟ್ರ. ಶ್ವ ಅಂದರೆ ಒಂದು ನಾಯಿ. ಒಂದು ನಾಯಿ ಇನ್ಯಾವುದೋ ಒಂದು ದೊಡ್ಡ ನಾಯಿಯನ್ನು ನೋಡಿ, ಯಾವ ನಾಯಿ ತುಂಬ ಚೆನ್ನಾಗಿ ಹೊಗಳ್ತಾ ಇದೆ, ಇದೇ ಶ್ರೇಷ್ಠವಾದ ಜೀವಿ ಅಂತ ಹೊಗಳುತ್ತಂತೆ. ಒಂದು ಒಂಟೆ ಇನ್ನೊಂದು ಒಂಟೆಯನ್ನು, ಯಾವ ಒಂಟೆ ಕ್ಯಾಮಲ್ ಹೆಚ್ಚು ಥಾರ್ನ್ಸ್, ಮುಳ್ಳನ್ನು ಏನು ತಿನ್ನುತ್ತೆ, ಅದನ್ನು ಏನು ಗ್ಲೋರಿಫೈ ಮಾಡುತ್ತೆ. ಅಥವಾ ಇನ್ನೊಂದು ಹಂದಿ, ಇನ್ನೊಂದು ದೊಡ್ಡ ಹಂದಿಯನ್ನು ನೋಡಿ ಅದರ ಒಂದು ಕೆಪಾಸಿಟಿ ಏನು ಬೇಕಾದರೂ ತಿನ್ನುತ್ತೆ, ಹೀಗೆ ಅದನ್ನು ಗ್ಲೋರಿಫೈ ಮಾಡುತ್ತೆ. ಈ ರೀತಿ ಆಗಿಬಿಡುತ್ತೇವೆ ನಾವು ಪ್ರಾಣಿಗಳ ರೀತಿ. ಹಾಗಾಗಿ ನಾವು ಏನನ್ನು ಸ್ವೀಕಾರ ಮಾಡಬೇಕು, ಆಚಾರ್ಯರು ಏನನ್ನು ಅನುಮೋದಿಸಿದ್ದಾರೆ, ಸಮ್ಮತಿಸಿದ್ದಾರೆ, ಅದನ್ನಷ್ಟೇ ನಾವು ಸ್ವೀಕಾರ ಮಾಡಬೇಕು. ಸರಿ, ಈಗ ಅನಲಿಟಿಕಲ್ ಸ್ಟಡಿ ಅಂತ ಹೇಳ್ತಿದ್ದೆ. ಈ ಸಾಂಖ್ಯ ಅಂದರೆ ಏನು? ಕಪಿಲ ಮುನಿ ಭಾಗವತದಲ್ಲಿ ಕೊಟ್ಟಿರುವಂಥ ಸಾಂಖ್ಯ ಏನು ಹೇಳುತ್ತೆ ಅಂದರೆ, ಈ ಭೌತಿಕ ದೇಹ 24 ಏನು ಧಾತುವಿನಿಂದ ಮಾಡಿರುವಂತಹ ಒಂದು ಶರೀರ, 24 ಎಲಿಮೆಂಟ್ಸ್. ಈ 24 ಧಾತುಗಳು ಯಾವುವು ಅಂದರೆ 5 ಪಂಚಮಹಾಭೂತ. ಪಂಚಮಹಾಭೂತ ಯಾವುದಕ್ಕೆ ಹೇಳ್ತೇವೆ? ಭೂಮಿ, ಆಪ, ಅನಲ, ವಾಯು, ಖಂ. ಭೂಮಿ, ಆಕಾಶ, ಅಗ್ನಿ, ಗಾಳಿ, ನೀರು, ಇದು ಪಂಚಮಹಾಭೂತ ಅಂತ ಹೇಳ್ತೇವೆ. ಇದು ಆ 24ರಲ್ಲಿ ಮೊದಲ 5 ಭಾಗಗಳು. ಮತ್ತು ಮುಂದಿನ 5 ಯಾವುದು ಅಂದರೆ 5 ನಾಲೆಡ್ಜ್ ಅಕ್ವೈರಿಂಗ್ ಸೆನ್ಸಸ್.
ಜ್ಞಾನೇಂದ್ರಿಯ, ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮ. ಐಸ್, ನೋಸ್, ಸ್ಕಿನ್, ಇಯರ್ಸ್, ಟಂಗ್. ಇದು 5 ಜ್ಞಾನೇಂದ್ರಿಯ. ಮತ್ತು ಇನ್ನು 5 ಕರ್ಮೇಂದ್ರಿಯಗಳು. ಕೈಗಳು, ಕಾಲುಗಳು, ಬಾಯಿ ಮತ್ತು ಮಲಮೂತ್ರವನ್ನು ವಿಸರ್ಜನೆ ಮಾಡುವ ಅಂಗಾಂಗಗಳು. ಇದು 5 ಕರ್ಮೇಂದ್ರಿಯ. ಟೋಟಲ್ ಎಷ್ಟಾಯಿತು? 15 ಆಯಿತು. 5 ಪಂಚಮಹಾಭೂತ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮತ್ತು ಇನ್ನು 5 ತನ್ಮಾತ್ರ ಅಥವಾ ಇಂದ್ರಿಯ ಗೋಚರ ವಸ್ತುಗಳು ಅಂತ ಹೇಳ್ತೇವೆ. ಅದು ಯಾವುದು ಅಂದರೆ ಫಾರ್ಮ್, ಸೌಂಡ್, ಟೇಸ್ಟ್, ಟಚ್, ಸ್ಮೆಲ್. ರೂಪ, ರಸ, ಶಬ್ದ, ಸ್ಪರ್ಶ, ಗಂಧ. ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹ ವಸ್ತುಗಳು. ಕಣ್ಣುಗಳಿಗೆ ರೂಪ, ಕಿವಿಗಳಿಗೆ ಶಬ್ದ, ನಮ್ಮ ಚರ್ಮಕ್ಕೆ ಸ್ಪರ್ಶ, ನಾಲಿಗೆಗೆ ರುಚಿ ಅಥವಾ ರಸ. ಈ ರೀತಿಯಾಗಿ 5 ಸೆನ್ಸ್ ಆಬ್ಜೆಕ್ಟ್ಸ್, ತನ್ಮಾತ್ರ. ಎಷ್ಟಾಯಿತು? 20. ಇನ್ನು 3 ಸಟಲ್ ಎಲಿಮೆಂಟ್ಸ್, 3 ಅಥವಾ 4 ಅಂತಲೇ ಹೇಳ್ಬೋದು. ಅದು ಯಾವ್ದ್ಯಾವುದು ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ. ಮೈಂಡ್, ಇಂಟೆಲಿಜೆನ್ಸ್, ಫಾಲ್ಸ್ ಈಗೋ. ಮತ್ತು 24ನೇದು ಪ್ರಧಾನ ಅಥವಾ ಮಹತ್ತತ್ವ ಅಂತ ಹೇಳ್ತೇವೆ. ಸಮ್ ಟೋಟಲ್ ಆಫ್ ಆಲ್ ಕಂಟ್ಯಾಮಿನೇಟೆಡ್ ಕಾನ್ಷಿಯಸ್ನೆಸ್. ಈ ಭೌತಿಕ ಪ್ರಕೃತಿ, ಈ ಪ್ರಕೃತಿಯ ಮೂಲ ರೂಪದಲ್ಲಿ ಅದಕ್ಕೆ ನಾವು ಪ್ರಧಾನ ಅಂತ ಹೇಳ್ತೇವೆ. ಇದು ಒಟ್ಟು 24 ಎಲಿಮೆಂಟ್ಸ್. ಈ 24 ಧಾತುವಿಗೆ ಮೀರಿದ್ದು ಅದರ ಹಿಂದೆ ಇರುವಂತಹದ್ದು ಆತ್ಮ ಅಥವಾ ಜೀವಿ, 25th ಎಲಿಮೆಂಟ್. ಆ ಆತ್ಮದ ಹೃದಯದಲ್ಲಿರುವಂತಹ ಅಥವಾ ಆತ್ಮದ ಜೊತೆ ಇರುವಂತಹ ಇನ್ನೊಬ್ಬರು ಯಾರು ಅಂದರೆ ಪರಮಾತ್ಮ. ಈಸ್ ದ 26th ಎಲಿಮೆಂಟ್. ಈ ರೀತಿಯ ಅರ್ಥ ಮಾಡಿಕೊಳ್ಳುವಂತಹ ರೀತಿ, ಇದರ ಒಂದು ವಿವರಣೆ, ಇದಕ್ಕೆ ನಾವು ಸಾಂಖ್ಯ ಅಂತ ಹೇಳೋದು. ಇದರ ವಿವರಣೆಯನ್ನೇ ನಾವು ಇನ್ನೊಂದು ದೀರ್ಘವಾಗಿ ನಾವು ಮುಂದೆ ನೋಡ್ತೇವೆ. ಆತ್ಮ ಅಂದರೆ ಕ್ಷೇತ್ರಜ್ಞ, ಈ ಒಂದು ಕ್ಷೇತ್ರದಲ್ಲಿ ಇರುವಂತಹದ್ದು. ಪರಮಾತ್ಮ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರುವಂತಹದ್ದು. ಆತ್ಮ ಅಂದರೆ ಈ ಒಂದು ಕ್ಷೇತ್ರದಲ್ಲಿದೆ, 24 ಎಲಿಮೆಂಟ್ಸ್ ಇದೆ. ಅದರೊಂದಿಗೆ ಆತ್ಮ ಈ ಕ್ಷೇತ್ರದ ಬಗ್ಗೆ ಆ ಆತ್ಮಕ್ಕೆ ಗೊತ್ತು ಅಥವಾ ಅದರ ಒಂದು ಒಡೆಯನಾಗಿ ಇದ್ದಾನೆ. ಆದರೆ ಪರಮಾತ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದ್ದಾನೆ. ಇದೇ ಆ ಆತ್ಮ ಮತ್ತು ಪರಮಾತ್ಮನಿಗೆ ವ್ಯತ್ಯಾಸ. ಕೊನೆಯದಾಗಿ ನೋಡಿ, ಇದೆಲ್ಲ ಅರ್ಥ ಮಾಡಿಕೊಂಡು ನಾವು ಹೇಗೆ ಕ್ರಮೇಣವಾಗಿ ಹಂತ ಹಂತವಾಗಿ ನಾವು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಏರಬೇಕು ಅದನ್ನು ನಾವು ನೋಡ್ತೇವೆ. ಇಲ್ಲಿ 5 ಹಂತಗಳು, 5 ಸ್ಟೇಜಸ್ ಆಫ್ ಬ್ರಹ್ಮನ್ ರಿಯಲೈಸೇಷನ್. ಇದಕ್ಕೆ ಬ್ರಹ್ಮಪುಚ್ಛಂ ಅಂತ ಕೂಡ ಹೇಳ್ತೇವೆ. ಅನ್ನಮಯ ಕೋಶ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಪ್ರಾರಂಭಿಕ ಹಂತದಲ್ಲಿ ನಾವೆಲ್ಲರೂ ಕೂಡ ಈ ಅನ್ನಮಯ ಕೋಶ, ನಮ್ಮ ಆಹಾರ, ನಮಗೇನು ತಿನ್ನಲಿಕ್ಕೆ ಏನೋ ಬೇಕು, ಅದರ ಹುಡುಕಾಟ, ಅದರ ಒಂದು ಅಸ್ತಿತ್ವದಲ್ಲೇ ಇದ್ದು ಬಿಡುತ್ತೇವೆ. ಸರಿ, ಆ ಒಂದು ಹಸಿವು ನೀಗಿದಾಗ ಮುಂದೆ ಏನು? ಪ್ರಾಣಮಯ, ಅದು ಪ್ರಧಾನವಾಗತ್ತೆ. ಸೆಲ್ಫ್ ಡಿಫೆನ್ಸ್. ಪ್ರಾಣಮಯ ಅಂದರೆ ಟು ಪ್ರಿಸರ್ವ್ ಲೈಫ್. ನನ್ನ ಜೀವನವನ್ನು ಅಸ್ತಿತ್ವದಲ್ಲಿ ಇಟ್ಕೊಳ್ಳಿಕ್ಕೆ ಏನು ಪ್ರಯತ್ನವನ್ನು ನಾನು ಮಾಡಬೇಕು, ಆ ಪ್ರಯತ್ನದಲ್ಲಿ ನಾವು ತೊಡಗುತ್ತೇವೆ. ಯಾವುದೇ ರೀತಿ ಕಷ್ಟ ಬರಬಾರದು, ಯಾವುದೇ ರೀತಿ ತೊಂದರೆ ಆಗಬಾರದು, ನಮ್ಮ ರಕ್ಷಣೆಗೆ ನಾವು ಪ್ರಯತ್ನವನ್ನು ಮಾಡ್ತೇವೆ.
ಇದೇನು ತೋರಿಸುತ್ತೆ? ಪ್ರಾಣಮಯ ಸ್ಟೇಜ್, 2ನೇ ಹಂತ. ಇದಕ್ಕೆ ಮಿಗಿಲಾಗಿ ಇನ್ನು ಮುಂದುವರಿದು ಜ್ಞಾನಮಯ. ಈ ಜ್ಞಾನಮಯ ಹಂತದಲ್ಲಿ ಏನು ಸಟಲ್ ಮನಸ್ಸು, ಬುದ್ಧಿ, ವಿವೇಚನೆ, ಮಾನ ಅಪಮಾನದ ಒಂದು ವ್ಯತ್ಯಾಸ, ಅಥವಾ ಏನು ಲಾಭ ಅಲಾಭ, ಜಯ ಅಪಜಯ, ಎಲ್ಲದರ ಒಂದು ವ್ಯತ್ಯಾಸ, ಡಿಸ್ಕ್ರಿಷನ್, ಮತ್ತು ರಿಲೇಷನ್ಶಿಪ್, ಒಂದು ಜೀವಿ ಇನ್ನೊಂದು ಜೀವಿ ನಡುವಣ ಸಂಬಂಧ, ಈ ಎಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಅದರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನಾವು ಮುಂದಾಗುತ್ತೇವೆ. ಇದು ಮುಂದಿನ ಹಂತ. ಅದಾದ ನಂತರ ವಿಜ್ಞಾನಮಯ. ಆತ್ಮ ಬೇರೆ, ಈ ದೇಹ ಬೇರೆ. ಈ ದೇಹ ಒಂದು ಜಡವಸ್ತು, ಆತ್ಮ ಸಚ್ಚಿದಾನಂದ ಸ್ವರೂಪ. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಇಷ್ಟೇ ಸಾಲದು, ಇದಕ್ಕೆ ಮಿಗಿಲಾಗಿ ಕೊನೆಯದಾಗಿ ಆನಂದಮಯ. ಒಂದು ಜೀವಿ ಭಗವಂತನ ಅಂಶ. ಹಿ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಸುಪ್ರೀಂ ಲಾರ್ಡ್. ಆ ಜೀವಿಯ ನಿಜವಾದ ಧರ್ಮ ಭಗವಂತನ ನಿತ್ಯ ಪ್ರೇಮಪೂರಿತ ಭಕ್ತಿ ಸೇವೆಯಲ್ಲಿ ತೊಡಗುವಂತಹದ್ದು. ಈ ರೀತಿಯಾಗಿ ಆ ಒಂದು ಜೀವಿ ಭಗವಂತನನ್ನು ಸಂಧಿಸಿದರೆ ಅದು ಆ ಜೀವಿಗೆ ನಿಜವಾದ ಆನಂದವನ್ನು ಕೊಡುತ್ತೆ, ಶಾಶ್ವತವಾದ ಆನಂದವನ್ನು ನೀಡುವಂತಹದ್ದು. ಈ ರೀತಿ ಅರ್ಥ ಮಾಡಿಕೊಂಡು ಆ ಜೀವಿ ಭಗವಂತನ ಪ್ರೇಮಪೂರಿತವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಇದು ಆನಂದಮಯದ ಹಂತ, ಕೊನೆಯ ಹಂತ. ಹೀಗೆ ಈ ಸಾಂಖ್ಯ ಯೋಗದಲ್ಲಿ ಈ ರೀತಿಯಾಗಿ ಹಂತ ಹಂತವಾಗಿ ನಾನು ಯಾರು, ಈ ಜಗತ್ತು ಏನು, ಈ ದೇಹ ಯಾವುದರ ಮೂಲಕ ಮಾಡಲ್ಪಟ್ಟಿರುವಂತಹದ್ದು, ಹಂತ ಹಂತವಾಗಿ ಈ ಜೀವನದ ಪರಿಪೂರ್ಣತೆ ಹಂತವನ್ನು ಹೇಗೆ ಏರಬೇಕು, ಈ ಎಲ್ಲವನ್ನು ಕೂಡ ಈ ಸಾಂಖ್ಯ ಪದ್ಧತಿ ನಮಗೆ ತಿಳಿಸ್ಕೊಡುತ್ತೆ. ಅಂತಹ ಸಾಂಖ್ಯ ಯೋಗವನ್ನು ಕಪಿಲ ಮುನಿ ಬಂದು ಇದರ ಬಗ್ಗೆ ಪಸರಿಸ್ತಾನೆ ಅಂತ ಬ್ರಹ್ಮದೇವರು ಅವನ ತಂದೆ ಕರ್ದಮುನಿಗೆ ಈ ಅದು ಕಪಿಲ ಮುನಿಯ ಜನನಕ್ಕೆ ಮುಂಚೆನೇ ಇದರ ಒಂದು ಫೋರ್ಟೆಲ್ಲಿಂಗ್ ಈ ರೀತಿ ಮುಂದೆ ಆಗುತ್ತೆ ಅಂತ ಬ್ರಹ್ಮದೇವರು ಹೇಳ್ತಿದ್ದಾರೆ. ಇನ್ನು ಮುಂದೆ ಕಪಿಲ ಮುನಿಯ ಜನನ ಹೇಗಾಗುತ್ತೆ, ಅದಾದ ನಂತರ ಕರ್ದಮ ಮುನಿ ತನ್ನ ಹಲವಾರು ಹೆಣ್ಣು ಮಕ್ಕಳನ್ನು 9 ಜನ ಮಕ್ಕಳನ್ನು ಬೇರೆ ಬೇರೆ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡೋದು, ಆ ಎಲ್ಲ ವಿಚಾರವನ್ನು ಮುಂದೆ ನಾವು ತಿಳ್ಕೊಳ್ತೇವೆ. ಇಲ್ಲಿ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೆ ಕಿ, ಗೌರ್ ಪ್ರೇಮಾನಂದ.